ಕೋರ್ಟು ಕಚೇರಿ ಕೇಸು, ಅದು ಜಮೀನ್ದಿರ್ಬೋದು ಅಥವಾ ಗಂಡ ಹೆಂಡ್ತಿದಿರ್ಬೋದು, ಡಿವೋರ್ಸ್ ಕೇಸ್ಗಳು ಇತ್ತೀಚೆಗೆ. ಏನು ಮಾಡಬಾರ್ದು ಜಗನ್ಮಾತೆ, ಏನು ಮಾಡಬೇಕು ಸರಸ್ವತಿ, ಹೇಗೆ ಮಾಡಬೇಕು ಲಕ್ಷ್ಮಿ, ಇಂಥ ಸಮಸ್ಯೆಗಳು ಈ 5 ಭಾಗದಲ್ಲೂ ಕೂಡ ಶ್ರೀಚಕ್ರದಿಂದ ಪರಿಹಾರಗಳು ಉಂಟು. ಅದಕ್ಕೂ ಕೂಡ ಇದರಿಂದ ಪರಿಹಾರಗಳು ಸಿಗುತ್ತೆ. ಅಂದರೆ ಶ್ರೀಚಕ್ರದಿಂದ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಸಿಗುತ್ತೆ, A to Z. ಬಟ್ ಈ ಥರ ದೊಡ್ಡದಕ್ಕೆ ಖಂಡಿತವಾಗ್ಲೂ ಶ್ರೀಚಕ್ರದಿಂದ ಪರಿಹಾರ ಕೊಟ್ಟಿದ್ದು. ಖಂಡಿತವಾಗ್ಲೂ ಅದು ಮಸಾಲೆ ದೋಸೆ ಎಲ್ಲ ಪಾರ್ಸಲ್ ಕೊಡೋದಕ್ಕೆ ಇದು ತಗೊಳಪ್ಪ, ಖಂಡಿತವಾಗ್ಲೂ ಬೆಳಿತೆ, ಇದು ತಗೋ ಉಳಿತೆ, ಇದು ತಗೋ ನೀನು ಅಳದೇ ಅಳಿತೀಯ, ಅದಕ್ಕೆ ಟೈಮಿಂಗ್ಸ್ ಕೂಡ ಕೊಟ್ಟು ಬಂದ್ಬಿಡ್ತೀನಿ ಎಷ್ಟಿದೆ ಶ್ರೀಚಕ್ರ ಬಗ್ಗೆ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ವಾಹಿನಿ ವೀಕ್ಷಿಸಿರುವಂತಹ ಎಲ್ಲ ವೀಕ್ಷಕರಿಗೆ, ಸಮಸ್ತ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಚಿತ್ತಚೇತನ ಗುರೂಜಿ ಅವರು ಸಾಕಷ್ಟು ಒಂದು ಒಳ್ಳೆ ವಿಚಾರಗಳನ್ನು, ಶ್ರೀಚಕ್ರದ ಬಗ್ಗೆ ಒಳ್ಳೆ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ಹಾಗೂ ನಮ್ಮ ವಾಹಿನಿಗೆ ಸಾಕಷ್ಟು ಒಂದು ವಿಡಿಯೋಗಳನ್ನು ಕೊಟ್ಟಿದ್ರು. ಸಾಕಷ್ಟು ವೀಕ್ಷಕರು ಅದನ್ನ ನೀವು ಪ್ರೋತ್ಸಾಹಿಸ್ತಾ ಬರ್ತಾ ಇದ್ದೀರಾ. ಹಾಗಾಗಿ ಶ್ರೀಚಕ್ರದ ಬಗ್ಗೆ ಹಲವಾರು ಒಂದು ವಿಚಾರಗಳು, ಶ್ರೀಚಕ್ರದಿಂದ ಹೇಗೆ ನಾವು ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ವಿವರಣೆ ಕೊಡ್ತಾ ಬರ್ತಾ ಇದ್ದಾರೆ. ಬನ್ನಿ, ಇವತ್ತಿನ ದಿನ ಇನ್ನೂ ಹಲವಾರು ಒಂದು ಕುತೂಹಲಕಾರಿಯಾದಂಥ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಗುರುಗಳನ್ನು ಬರಮಾಡಿಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಆದರದ ಸ್ವಾಗತ. ಸಾಕಷ್ಟು ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ನಮ್ಮ ಒಂದು ವಾಹಿನಿಗೆ ಒಪ್ಕೊಂಡು ವಿಡಿಯೋನ ಕೊಡ್ತಾ ಇದ್ದೀರಾ, ಅದಕ್ಕಾಗಿ ಧನ್ಯವಾದ ಗುರುಗಳೇ. ಧನ್ಯವಾದಗಳು ಮಿತ್ರ. ಸೊ ಮೊದಲಿಗೆ ಗುರುಸ್ಮರಣೆಯೊಂದಿಗೆ ಶುರು ಮಾಡೋಣ. ಸರ್ವಂ ಧರ್ಮರತ್ನಾಕರ ಜಗನ್ನಾಥ ಭೈರವಾಗುರ ಗುರುಪಾದಾರ್ಪಣಮಸ್ತು. ಓಕೆ ಗುರುಗಳೇ, ನೀವು ಕಳೆದ ಸಂಚಿಕೆಯಲ್ಲಿ ಒಂದು ಶ್ರೀಚಕ್ರದ ಬಗ್ಗೆ ತುಂಬ ಹಲವಾರು ಒಂದು ಉಪಯುಕ್ತವಾದಂತಹ ಮಾಹಿತಿನ ಕೊಟ್ಟಿದ್ರಿ. ಸಾಕಷ್ಟು ವೀಕ್ಷಕರು ಕೂಡ ನಿಮಗೆ ಕರೆ ಮಾಡಿ ಸಾಕಷ್ಟು ಉಪಯೋಗ ಪಡ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಈ ಒಂದು ಬಹಳ ದಿನಗಳ ನಂತರ ಈ ವಿಡಿಯೋ ಕೊಡ್ತಾ ಇದ್ದೀರಾ. ಸೊ ಈ ಒಂದು ವಿಡಿಯೋದಲ್ಲಿ, ಸಂಚಿಕೆಯಲ್ಲಿ ಏನೆಲ್ಲ ಒಂದು ಮಾಹಿತಿನ ನಮ್ಮ ವೀಕ್ಷಕರಿಗೆ ಕೊಡ್ತೀರಾ? ನನಗೇನಂದರೆ ಸಾಕಷ್ಟು ಒಂದು ವಿದ್ಯೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡುವಾಗ ಇದಕ್ಕೆ ಮುಂಚೆ ಒಳ್ಳೊಳ್ಳೆ ಒಂದು ಉದಾಹರಣೆ ಕೊಟ್ಟು ಜನಕ್ಕೆ ಹೇಗೆ ಇದನ್ನ ತಲುಪಿಸ್ಬೇಕು ಅಂತ ನೀವು ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ಮೊದಲನೇದಾಗಿ ನಮಗೆ, ನಮ್ಮ ವೀಕ್ಷಕರಿಗೆ ಮತ್ತೆ ಶ್ರೀಚಕ್ರದ ಬಗ್ಗೆ ಇಂದಾನೇ ಶುರು ಮಾಡೋಣ ಅಂತ ಅನ್ನಿಸ್ತಾ ಇದೆ. ಅಮ್ಮನವರು ಪ್ರೇರಣೆ ಅನ್ಕೊಂಡಿದ್ದೀನಿ. ಖಂಡಿತವಾಗಿ. ಸೊ ಈ ಶ್ರೀಚಕ್ರದಿಂದ ಇನ್ನೂ ಹೆಚ್ಚಿನ ಮಾಹಿತಿ ನಾವು ಪಡ್ಕೊಳ್ಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ ಗುರುಗಳೇ, ನಮ್ಮ ವೀಕ್ಷಕರಿಗೂ ಸಹ. ಅದರಿಂದ ಏನೆಲ್ಲ ಒಂದು ಪರಿಹಾರನ ಪಡ್ಕೊಳ್ಬೋದು ಶ್ರೀಚಕ್ರದಿಂದ, ಏನೆಲ್ಲ ಸಮಸ್ಯೆಗಳು, ಸಾಕಷ್ಟು ಸಮಸ್ಯೆ ಅಂತ ಇದ್ದೇ ಇರುತ್ತೆ ನಮ್ಮ ಜನರಿಗೆ. ಸೊ ಏನೆಲ್ಲ ಒಂದು ಸಮಸ್ಯೆನ ಪರಿಹಾರ ಮಾಡ್ಕೋಬೋದು ಶ್ರೀಚಕ್ರದಿಂದ, ಆ ಮಾಹಿತಿನ ನಮ್ಮ ವೀಕ್ಷಕರಿಗೆ ಕೊಡಬೇಕು ಮೊದಲನೇದಾಗಿ. ಖಂಡಿತವಾಗ್ಲು. ಮೊದಲನೇದಾಗಿ ಶ್ರೀಚಕ್ರದಿಂದ ಯಾವ್ಯಾವ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೀನಿ ನಾನು ಮಾಡಿರೋದ್ರಿಂದ ಹೇಳ್ತಾ ಇರ್ತೀನಿ. ಫಸ್ಟು ಇಲ್ಲಿ ಹೆಚ್ಚಾಗಿ ನನ್ನ ಹತ್ರ ಬರೋದು ಮಕ್ಕಳಿಲ್ಲದವರು, ಮದುವೆ ಆಗದಿದ್ದವರು, ಸೈಟ್ ಸೇಲ್ ಆಗಿಲ್ಲ, ಜಮೀನ್ ಸೇಲ್ ಆಗಿಲ್ಲ, ಮನೆ ಸೇಲ್ ಆಗಿಲ್ಲ. ಅದಾದಮೇಲೆ ಕೆಲವರು ಪಾಪ ವ್ಯಾಪಾರದಲ್ಲಿ ಲಾಸ್ಟ್ ಟೈಮ್ ನಿಮ್ಮ ಚಾನಲಿಂದಾನೇ ಶ್ರೀಚಕ್ರದ ನೋಡ್ಕೊಂಡು ಬಂದಿದ್ರು. 4 ವರ್ಷದಲ್ಲಿ 62 ಕೋಟಿ ಕಳ್ಕೊಂಡಿದ್ದಾನೆ. ಬಿಸ್ನೆಸ್ ಮಾಡ್ತೀನಿ ಅಂತ ಯಾವುದೋ ಬಿಸ್ನೆಸ್ ಮಾಡೋದು ಲಾಸು, ಮತ್ತೆ ಇನ್ನೊಂದು ಬಿಸ್ನೆಸ್ ಮಾಡೋದು ಅದು ಲಾಸು, ಮತ್ತೆ ಲಾಸ್ ಆಗುತ್ತೆ, ಇನ್ನೊಂದು ಈ ಥರ ಮಾಡಿ 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 ನಾನೊಂದು 4-5 ಕೋಟಿ ಕೇಳಿದ್ದೀನಿ. ಇಲ್ಲ, ಫಸ್ಟ್ ಟೈಮ್ 62 ಕೋಟಿ ಬರೀ 4 ವರ್ಷಕ್ಕೆ. ಈ ಥರದವರು. ಅದಾದಮೇಲೆ ಕೆಲವೊಬ್ಬರು ಈ ಕೋರ್ಟು ಕಚೇರಿ ಕೇಸು, ಅದು ಜಮೀನ್ದಿರ್ಬೋದು ಅಥವಾ ಗಂಡ ಹೆಂಡ್ತಿದಿರ್ಬೋದು, ಡಿವೋರ್ಸ್ ಕೇಸ್ಗಳು ಇತ್ತೀಚೆಗೆ ಭಾಳ ಹೆಚ್ಚಾಗಿದೆ. ಅದು ಪಾಪ ಅದು ತಪ್ಪು ಮಾಡಿದಾರೋ ಇಲ್ವೋ ಅದೆಲ್ಲ ಕೋರ್ಟ್ಗೆ ಹೋಗ್ಬಿಟ್ಟು ಇಬ್ರಿಗೂ ಬೇಸತ್ತೋಗ್ಬಿಟ್ಟಿರ್ತಾರೆ. ಅದನ್ನು ಅಂತ್ಯ ಮಾಡ್ಕೊಳ್ಳೋದು ಹೇಗೆ, ಈ ಥರ ಜಗಳ, ಒಡೆದಾಟ, ಬಡದಾಟ, ವ್ಯಾಜ್ಯಗಳು ಅಂತ ಕರೀತಾರೆ. ಇಂಥವು ಹೆಚ್ಚಾಗಿ ಬರ್ತವೆ. ಸಣ್ಣ ಪುಟ್ಟದೆಲ್ಲ ಇದ್ದೇ ಇರ್ತದೆ, ಅದಕ್ಕೆ ಶ್ರೀಚಕ್ರದ ಅವಶ್ಯಕತೆ ಇಲ್ಲ. ಬಟ್ ಈ ಥರ ದೊಡ್ಡದಕ್ಕೆ ಖಂಡಿತವಾಗ್ಲೂ ಶ್ರೀಚಕ್ರದಿಂದ ಪರಿಹಾರ ಕೊಟ್ಟಿದ್ದುಂಟು. ಕೆಲವ್ರು ಏನು ಮಾಡ್ತಾರೆ, ಈಗ ಲಾಸ್ಟ್ ಟೈಮ್ ಬಂದಾಗ ಶ್ರೀಚಕ್ರ ನನಗೂ ಬೇಕು, ನಾನು ಆ ಥರ ಎಲ್ರಿಗೂ ಶ್ರೀಚಕ್ರ ಕೊಡೋದಕ್ಕೆ ಸಾಧ್ಯವಿಲ್ಲ, ಎಲ್ರಿಗೂ ಅವಶ್ಯಕತೆನೂ ಇಲ್ಲ. ಅದು ಕೆಲವರಿಗೆ ಒಂದು ಉದಾಹರಣೆಗೆ
ನನಗೆ ಕುತೂಹಲ ಇದೆ, ದಯವಿಟ್ಟು ಡಾಕ್ಟರ್ ಹಾರ್ಟ್ ಆಪರೇಷನ್ ಮಾಡಿ ಅಂದ್ರೆ ಹೆಂಗ್ ಮಾಡ್ತಾರೆ? ಅಲ್ಲ ಸಮಸ್ಯೆನೇ ಇಲ್ಲ, ಸಮಸ್ಯೆ ಇಲ್ಲ, ಸುಮ್ಮನೆ ಅವ್ರಿಗೆ ನಿಜವಾಗ್ಲೂ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಆಪರೇಷನ್ ಮಾಡ್ತಾರೆ. ಈ ಶ್ರೀಚಕ್ರನು ಅಷ್ಟೇ, ಎಲ್ರಿಗೂ ಅವಶ್ಯಕತೆ ಇಲ್ಲ. ಭಕ್ತಿಯಿಂದ ಇಟ್ಕೊಳ್ಳೋರಿಗೆ ಒಂದು ಮಾರ್ಗ ಇದೆ, ಅದಕ್ಕೆ ಮಾಡ್ಕೊಡ್ತೀರಿ. ಬಟ್ ನನಗೆ ಕಡೆ ಸಮಯದಲ್ಲಿ ಬಂದಿದ್ದು ಈ ಸಲ ಹೇಳ್ಬಿಡ್ತೀನಿ, ಸಾಕಷ್ಟು ಜನ ಫೋನ್ ಮಾಡಿ ಶ್ರೀಚಕ್ರದ್ದು ಬೆಲೆ ಎಷ್ಟು ಏನು ನಮಗೂ ಮಾಡಿಕೊಡಿ ಅಂತ ಪಾರ್ಸಲ್ ಅಂತ ತಿಳ್ಕೊಂಬಿಟ್ಟವ್ರೆ. ಖಂಡಿತವಾಗ್ಲೂ ಅದು ಮಸಾಲೆ ದೋಸೆ ಎಲ್ಲ ಪಾರ್ಸಲ್ ಕೊಡೋದಕ್ಕೆ. ನೇರವಾಗಿ ಬಂದು ಭೇಟಿ ಆದರೆ ಮಾತ್ರ ಅವ್ರ ಹಿನ್ನೆಲೆ ಪೂರ್ವಾಪರ ತಿಳಿದ ಮೇಲೆ ಮುಂದಿನ ಹೆಜ್ಜೆ. ಎಲ್ಲಿವರೆಗೂ ಅವ್ರು ನೇರವಾಗಿ ಬರೋದಿಲ್ವೋ ಅಲ್ಲಿವರೆಗೂ ಇದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರು ಏನು ಅಂತ ತಿಳ್ಕೊಂಡ ಮೇಲೆ ಯಾಕೆ ಬೇಕು, ಯಾವ ಅಳತೆದ್ ಬೇಕು, ಅದರಲ್ಲಿ ಯಾವ ರೀತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು, ಅದು ಅವರು ನೇರವಾಗಿ ಬಂದ ಮೇಲೆ ಗೊತ್ತಾಗುತ್ತೆ ಹೊರತು ಸಡನ್ ಆಗಿ ಖಂಡಿತವಾಗಿ ಗೊತ್ತಾಗುತ್ತೆ. ಫೋನ್ ಮೂಲಕ ಅವರು ತಿಳ್ಕೋಬೇಕು ಅಂದ್ರೆ ಸಾಧ್ಯವಿಲ್ಲ. ಅದನ್ನ ಒಂದು ಪದದಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಶ್ರೀಚಕ್ರದ ಬಗ್ಗೆ. ಅದು ಒಂಥರ ಮಹಾಸಮುದ್ರ, ಅದು ಮಹಾಸಾಗರ. ಅದು ಅದನ್ನ ನಾವು ಫೋನಲ್ಲಿ ಹೇಳ್ತೀರಿ ಅಂದ್ರೆ ಫೋನಲ್ಲೆಲ್ಲ ವಿಡಿಯೋದಲ್ಲೂ ಹೇಳಕ್ಕಾಗೋದಿಲ್ಲ. ತುಂಬಾ ಕಷ್ಟದ ಕೆಲಸ. ಆದ್ರೂ ಕೂಡ ಶ್ರೀಚಕ್ರದ ಮೂಲಕ ಈ ರೀತಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಬಗೆಹರಿಸಬಹುದು. ಅದೇ ರೀತಿ ಶ್ರೀಚಕ್ರದಲ್ಲಿ 3 ಭಾಗ, ಲಾಸ್ಟ್ ಟೈಮ್ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ. 7 7 7 7 ಶ್ರೀಚಕ್ರ ರಚಿಸುವಂಥ ವಿಧಾನದಲ್ಲಿ ಯಾರು ಬೇಕಾದರೂ ಶ್ರೀಚಕ್ರ ಇಟ್ಕೊಳ್ಬೋದು. ನಾನು ಉದಾಹರಣೆಗೆ ಇಸ್ಲಾಮಿಕ್ ಧರ್ಮದವ್ರಿಗೂ ಕೊಟ್ಟಿದ್ದೀನಿ, ಕ್ರೈಸ್ತರಿಗೂ ಕೊಟ್ಟಿದ್ದೀನಿ. ಅವರು ಇಟ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಸೊ ಅವರು ಬಂದಿದ್ದಾರೆ, ಬೇರೆ ಬೇರೆ ಮತಗಳವರು ಬಂದಿದ್ದಾರೆ, ಅವ್ರಿಗೂ ಕೊಟ್ಟಿದ್ದೀನಿ. ಕೆಲವರು ಭಕ್ತಿಯಿಂದ ಇಟ್ಕೊಂಡವರು ಇದ್ದಾರೆ, ಕೆಲವರು ಸಮಸ್ಯೆಗೆ ಪರಿಹಾರ ಅಂತ ಇಟ್ಕೊಂಡವರು ಇದ್ದಾರೆ. ಇದು 7 ಭಾಗದಲ್ಲಿ ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಇನ್ನು 2ನೇ 7 ಭಾಗದಲ್ಲಿ ಕೇವಲ ಸಮಸ್ಯೆಗಳಿರೋರ್ಗೆ ಮಾತ್ರ ಅದು ಮೀಸಲಾಗಿದ್ದು, ಬೇರೆಯವ್ರಿಗಿಲ್ಲ. ಇನ್ನು 7 ಭಾಗ ಸಾಧಕರಿಗೆ, ಅಂದ್ರೆ ಸಾಧಕರಿಗೆ ಬೇರೆ ರೀತಿಯಾದ ಶ್ರೀಚಕ್ರ ಮಾಡ್ಕೊಡ್ತೀರಾ? ಹೌದು. ಇದರಲ್ಲಿ 3 ಭಾಗ, 1ನೇ ಭಾಗ, 2ನೇ ಭಾಗ, 3ನೇ ಭಾಗ. 1ನೇ ಭಾಗ ಯಾರು ಬೇಕಾದ್ರೂ 850 ಕೋಟಿ ಜನನೂ ಇಟ್ಕೋಬಹುದು. 2ನೇ ಭಾಗದಲ್ಲಿ ಕೇವಲ ಸಮಸ್ಯೆಗಳಿದ್ರೆ ಮಾತ್ರ ಅವ್ರಿಗೆ ಈ ಶ್ರೀಚಕ್ರನ ಇಟ್ಕೊಂಡು ಅದರಿಂದ ಪರಿಹಾರ ಪಡ್ಕೊಳ್ಬೋದು. ಅಂದ್ರೆ ಇದರಲ್ಲಿ ಒಂದು ಹೇಳಕ್ಕೆ ಬಯಸ್ತೀನಿ ಗುರುಗಳೇ, ಅಂದ್ರೆ ನೀವು ಎಲ್ಲರಿಗೂ ಇಟ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀರಾ, ಒಳ್ಳೆ ಒಂದು ಮಾಹಿತಿನೇ ಅದು. ಆದ್ರೆ ಆ ಭಕ್ತಿ ಶ್ರದ್ಧೆ ಅವರಲ್ಲೂ ಇರ್ಬೇಕಲ್ವ ಗುರುಗಳೇ? ಖಂಡಿತವಾಗಿ. ಈಗ ನಮ್ಮ ಮನೇಲಿ ಏನು ತಾಯಿ ಜಗನ್ಮಾತೆ, ಅದು ಮೂರ್ತಿಯಾಗಿರ್ಲಿ, ಯಾವುದೇ ದೇವತೆಗಳಾಗಿರ್ಲಿ, ಗುರುಗಳಾಗಿರ್ಲಿ, ಇವರಿಬ್ಬರಿಗೆ ಬೇಕಾಗಿರೋದು ಫಸ್ಟು ನಮ್ಮಲ್ಲಿರೋ ಯೋಗ್ಯತೆ, ಅರ್ಹತೆ, ಶ್ರದ್ಧೆ, ಭಕ್ತಿ, ನಂಬಿಕೆ, ವಿಶ್ವಾಸ, ಪ್ರೀತಿ, ಗೌರವ. ಇದಿಷ್ಟು ಕೇಳುತ್ತೆ. ಇದಿಷ್ಟು ಕೊಟ್ರೆ ಇದೇ ಮೊದಲನೇ ಹೆಜ್ಜೆ. ಇದಿಟ್ರೆ ಆಮೇಲೆ ನಿಮ್ಗೆ ಅದ್ಭುತವಾಗಿ, ಅದು ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಿಮ್ದು ಬ್ಲೂಟೂತ್ ಆನ್ ಮಾಡ್ಕೊಳ್ಳಿ, ನಾನು ಏನ್ ಬೇಕಾದ್ರೂ ಕಳಿಸ್ತೀನಿ. ನಿಮ್ದು ಆನೇ ಆಗ್ಲಿಲ್ಲ ಅಂದ್ರೆ ನಾನು ಏನ್ ಕಳ್ಸಕ್ಕಾಗುತ್ತೆ? ಏನು ಶೇರ್ ಮಾಡಕ್ಕಾಗಲ್ಲ. ಅದು ನೀವು ಆನ್ ಮಾಡಬೇಕು, ನಾನು ಆನ್ ಮಾಡ್ಬೇಕು. ಅವಾಗ ಮಾತ್ರ ಶೇರಿಂಗ್ ಕೇರಿಂಗ್ ಸಾಧ್ಯ. ಅದೇ ಥರ ತಾಯಿ ಜಗನ್ಮಾತನ ಮನೆಗಿಟ್ಮೇಲೆ ಕೆಲವೊಂದೆಲ್ಲ ನಿಯಮಗಳನ್ನು ಹೇಳ್ಕೊಡ್ತೀನಿ, ಅನುಷ್ಠಾನಗಳನ್ನು ಹೇಳ್ಕೊಡ್ತೀನಿ. ಅದನ್ನು ಅವ್ರು ಮಾಡ್ತಾ ಹೋದರೆ ದಿನದಿಂದ ದಿನಕ್ಕೆ ಅವರು ಹತ್ತಿರ ಆಗ್ತಾ ಇರ್ತಾರೆ, ಕನೆಕ್ಷನ್ ಬರ್ತಾ ಇರುತ್ತೆ. ಒಂದು ಸಲ ಕನೆಕ್ಷನ್ ಬಿಲ್ಡ್ ಆಗ್ಬಿಟ್ರೆ ಇನ್ನು ನಿಮಗೆ ಜೀವಿತಾವಧಿವರೆಗೂ ಅದು ನಿರಂತರವಾಗಿ ನಿಮ್ಮ ಜೊತೆಲೇ ಇರುತ್ತೆ. ಓಕೆ ಓಕೆ ಓಕೆ, ಒಳ್ಳೆಯ ಮಾಹಿತಿ. ವೀಕ್ಷಕರು ನೋಡ್ತಾ ಇರೋರು, ಗುರುಗಳು ಒಂದು ಒಳ್ಳೆಯ ಮಾಹಿತಿನ ಕೊಟ್ಟಿದ್ದಾರೆ. ಸೊ ನಾನು ಇದ್ರ ಮೂಲಕ ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ, ಯಾರು ನೀವು ಕರೆ ಮಾಡ್ತೀರಾ, ದಯವಿಟ್ಟು ಒಂದ್ಸರಿ ಗುರುಗಳನ್ನ ಭೇಟಿ ಆದರೆ ಬಹಳ ಒಳ್ಳೆಯದು ಅಂತ ಅವರು ಈ ಮೂಲಕ, ವಾಹಿನಿ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ವೀಕ್ಷಕರು ಯಾರ್ಯಾರು ಬೇಕು ಅಂದ್ಕೊಂಡಿದ್ದೀರಾ ಶ್ರೀಚಕ್ರನ, ಮೊದಲನೇದಾಗಿ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಮತ್ತು ಅವ್ರನ್ನ ನೇರವಾಗಿ ಭೇಟಿ ಮಾಡಿ, ಆಮೇಲೆ ಅವರು ಅದಕ್ಕೇನು ಸೂಕ್ತವಾದಂತಹ ಸಲಹೆಗಳನ್ನು ಕೊಟ್ಟೇ ಕೊಡ್ತಾರೆ ಅನ್ನೋದು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಸೊ ಒಂದು ಒಳ್ಳೆ ಮಾಹಿತಿ ಅಂತ ಹೇಳ್ಬೋದು. ಸೊ ಇವಾಗ ಪರಿಹಾರಕ್ಕೋಸ್ಕರ ಸಮಸ್ಯೆ ಇರೋರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ. ಏನೇನು ಸಮಸ್ಯೆ ಇರೋರು ಬಂದು ನಿಮ್ಮನ್ನ ಭೇಟಿಯಾಗಿ ಅದನ್ನ ತಗೋಬಹುದು ಶ್ರೀಚಕ್ರನ? ಮೂಲವಾಗಿ ಅಗೇನ್ ಮತ್ತೆ ಹೇಳ್ತಾ ಇರೋದು, ಆರ್ಥಿಕ ಸಮಸ್ಯೆ. ಮನುಷ್ಯನಿಗೆ ವೈಯಕ್ತಿಕ, ಕೌಟುಂಬಿಕ, ಆರ್ಥಿಕ, ವ್ಯಾವಹಾರಿಕ, ಸಾಮಾಜಿಕ, ಇಷ್ಟೇ ಈ 5 ಹಂತಗಳಲ್ಲೇ ಸಮಸ್ಯೆಗಳು ಮೂಡೋದು. ವೈಯಕ್ತಿಕವಾಗಿ ದೇಹ, ಮನಸ್ಸು, ಆತ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು. ಉದಾಹರಣೆಗೆ ಕೆಲವ್ರಿಗೇನೋ ಮೈ ಮೇಲೆ ದೇವ್ರು ಬಂತು, ದೆವ್ವ ಬಂತು, ಅಥವಾ ಮನೋಜನ್ಯ ಸಮಸ್ಯೆಗಳು, ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ ಅಂತಾರೆ, ಅಂದರೆ ಮನೋರೋಗಕ್ಕೆ ಮದ್ದಿಲ್ಲ ಅಂತಾರೆ. ಅಂಥ ಸಮಸ್ಯೆಗಳೇನಾದರೂ ಇದ್ದರೆ ಅದರಿಂದನೂ ಶ್ರೀಚಕ್ರದ ಪಡ್ಕೊಳ್ಬೋದು. ಇನ್ನು ದೈಹಿಕವಾಗಿ ಕೆಲವ್ರಿಗೆ ಆಸ್ಪತ್ರೆಯಲ್ಲಿ ವಾಸಿ ಆಗದೇ ಇರೋವಂಥ ಕಾಯಿಲೆಗಳು ಸುಮಾರಿದ್ದಾವೆ.
ಅದು ಸೂಕ್ಷ್ಮಕ್ಕೆ ಸಂಬಂಧಪಟ್ಟಿರುತ್ತೆ. ಅಂದರೆ ನಮಗೆ ಸೂಕ್ಷ್ಮ ಶರೀರ ಅಂತ ಇರುತ್ತೆ, ಅದರಲ್ಲಿ ಡ್ಯಾಮೇಜ್ ಆದರೆ ಅದು ದೈಹಿಕವಾಗಿ ಬೀರ್ತಾ ಇರುತ್ತೆ. ಅದು ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗು ಎಕ್ಸ್ರೇಲಿ ಸಿಗೋದಿಲ್ಲ. ಹೌದು ಹೌದು. ಅದು ಕೇವಲ ಡಿವೈನ್ ಹೀಲಿಂಗ್ ಅಂದರೆ ಹೀಲಿಂಗ್ ಮೂಲಕನೇ ಕ್ಲೆನ್ಸ್ ಮಾಡಬೇಕೇ ಹೊರತು ಆಸ್ಪತ್ರೆಯಲ್ಲಿ ವಾಸಿ ಆಗೋದಿಲ್ಲ ಅಂಥ ಕಾಯಿಲೆಗಳು. ಇನ್ನು ಕೌಟುಂಬಿಕ ಅಂದರೆ ಗಂಡ ಹೆಂಡತಿ ಜಗಳ, ಏನೋ ಅಪ್ಪ ಮಕ್ಳಿಗೆ ಮಾತು ಕೇಳೋದಿಲ್ಲ, ಇನ್ನೊಂದು ಏನೇನೋ ಸಾಕಷ್ಟು ಸಮಸ್ಯೆಗಳಿರ್ತವೆ. ಇನ್ನು ಆರ್ಥಿಕ, ಪಾಪ ಎಷ್ಟು ದುಡಿದ್ರು ಕೈಯಲ್ಲಿ ನಿಲ್ತಾ ಇರಲ್ಲ ಹಣ. ಎಲ್ಲರೂ ಭಾರತದಲ್ಲಿರೋರಿಗೆ 90% ಜನಕ್ಕೆ ಇದೇ ಸಮಸ್ಯೆ. ಆರಕ್ಕೇರಲ್ಲ, ಮೂರಕ್ಕೆ ಇಳಿಯಲ್ಲ. ಸೊ ಅದೇ ಹಂತದಲ್ಲಿ ಇರ್ತಾರೆ, ಏನೇನೋ ಪ್ರಯತ್ನ ಮಾಡ್ತಾರೆ, ಬಟ್ ಅದು ಮೇಲೆ ಇರೋದಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ. ಅಂಥವ್ರಿಗೆ ಕೆಲವೊಂದು ಅನುಷ್ಠಾನಗಳನ್ನು ಹೇಳ್ಕೊಡ್ಬೋದು. ಮತ್ತೊಂದು ವ್ಯಾಪಾರದಲ್ಲಿ ಲಾಭ ಇರೋದಿಲ್ಲ. ನಾನು ಹೇಳೋದು ಬಿಸ್ನೆಸ್ ಅಂದರೆ ಎರಡೇ ಸೀಕ್ರೆಟ್ ಅದರಲ್ಲಿರೋದು, ಒಂದು ಸ್ಕೇಲಬಿಲಿಟಿ, ಇನ್ನೊಂದು ಪ್ರಾಫಿಟಬಿಲಿಟಿ. ಇದು ಮರ ಆದರೆ ಅದಕ್ಕೆ ಬೇರೆ ಏನು ಅಂದರೆ ಜನಾಕರ್ಷಣೆ, ಧನಾಕರ್ಷಣೆ. ಹೌದು, ಎರಡು ಬೇಕು. ಇದೇ ಬೇರು. ಈ ಬೇರಿದ್ರೇನೆ ಮರ ಚೆನ್ನಾಗಿ ಬೆಳೆಯೋದು. ಹೌದು, ನಿಜ. ಆದರೆ ಎಲ್ಲರೂ ಅದಕ್ಕೆ ಮಾತ್ರ ಫೋಕಸ್ ಮಾಡ್ತಾರೆ ಮರಕ್ಕೆ, ಬಟ್ ಬೇರಿಗೆ ಟ್ರೀಟ್ಮೆಂಟ್ ಕೊಡಲ್ಲ. ಅದು ಶ್ರೀಚಕ್ರದ ಮೂಲಕ ನಾನು ಅನುಷ್ಠಾನ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅವ್ರಿಗೆ ಕೊಡೋದ್ರಿಂದ ಒಂದು ಮಿನಿಮಮ್ ವರ್ಷಕ್ಕೆ, ಹೋದ ವರ್ಷ ಒಂದು 10 ಲಕ್ಷ ದುಡಿದಿದ್ದಾನೆ ಅಂದರೆ ಈ ವರ್ಷ 13 ಲಕ್ಷ ದುಡಿಲಿಲ್ಲ ಅಂದರೆ ಅವ್ನ ಬಿಸ್ನೆಸ್ಗೆ ಲಾಯಕ್ಕಿಲ್ಲ ಅಂತ. ಹೌದು. ಅಥವಾ ಏನೋ ಲೋಪದೋಷಗಳಿದ್ದಾವೆ, ಅದನ್ನ ತಿದ್ದುಕೊಳ್ಬೇಕು ಅವನು. ಹೌದು ಹೌದು. ನನ್ನ ಇದರಲ್ಲಿ ಇದು 30% ಮಿನಿಮಮ್ ರೈಸ್ ಆಗೇ ಆಗುತ್ತೆ, ಗ್ಯಾರಂಟೆಡ್. ಅದು ಅದಕ್ಕೆಲ್ಲ ಕೆಲವೊಂದು ಸ್ಥೂಲವಾಗೂ ಹೇಳ್ಕೊಡ್ತೀನಿ, ಸೂಕ್ಷ್ಮವಾಗಿ ಹೇಳ್ಕೊಡ್ತೀನಿ. ಅದು ಹೇಳೋದ್ರಿಂದ ಆಗುತ್ತೆ. ಇನ್ನು ನಮಗೆ ನೆಕ್ಸ್ಟ್ ಸಾಮಾಜಿಕ. ಈಗ ನೋಡಿ, ಗಂಡ ಹೆಂಡತಿ ಮನೆಯಲ್ಲೆಲ್ಲ ಸಮೃದ್ಧವಾಗಿರ್ತದೆ, ಅಕ್ಕಪಕ್ಕದ ಮನೆಯವರಿಂದ ಕಿರಿಕಿರಿ. ಅವರು ಬಿಟ್ಬಿಡಿ, ಅವರು ತುಂಬ ಚೆನ್ನಾಗಿ, ಯಾರೋ ರಿಲೇಷನ್ ಕಡೆಯಿಂದ ಕಿರಿಕಿರಿ, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಂದ ಭಾಳಷ್ಟು ಸಮಸ್ಯೆಗಳು. ಅವ್ರು ಚೆನ್ನಾಗಿದ್ದಾರೆ, ಗಂಡ ಹೆಂಡತಿ ಮಕ್ಕಳು, ಆಚೆಯಿಂದ ಸಮಸ್ಯೆಗಳು. ಇಂಥ ಸಮಸ್ಯೆಗಳು ಈ 5 ಭಾಗದಲ್ಲೂ ಕೂಡ ಶ್ರೀಚಕ್ರದಿಂದ ಪರಿಹಾರಗಳು ಉಂಟು. ಅದಕ್ಕೆ ಮಾಡ್ಕೊಳ್ಬೋದು. ಅದೇ ಕೆಲವೊಂದು ದೊಡ್ಡ ಸಮಸ್ಯೆ ಅಂದರೆ ಮಕ್ಕಳಿಲ್ಲ, ಮದುವೆ ಆಗಿಲ್ಲ, ಸೊಸೈಟು ಮನೆ ಜಮೀನು ಸೇಲ್ ಆಗ್ತಾ ಇಲ್ಲ, ಕೋರ್ಟು ಕಚೇರಿ ಕೇಸ್ಗಳು, ಕೆಲವೊಂದು ಡಿವೋರ್ಸ್ ಕೇಸ್ಗಳು, ಇನ್ನೊಂದು ಅನೈತಿಕ ಸಂಬಂಧ, ಇದಕ್ಕೂ ಕೂಡ ಇದರಿಂದ ಪರಿಹಾರಗಳುಂಟು. ಒಂದು ಮೂಲವಾಗಿ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ, ಆದರೂ ಹೇಳಲೇಬೇಕು. ಈ ಇತ್ತೀಚೆಗೆಲ್ಲ ಬರೀ ಬ್ಲ್ಯಾಕ್ ಮ್ಯಾಜಿಕ್. ಹೌದು, ಅದೊಂದು ಸುಮಾರು ಜನ ಅದು ಒಂಥರ ಮಮ್ಮಿ ಹುಳ ಥರ ಕುತ್ಕೊಂಡ್ಬಿಟ್ಟಿದೆ. ಅದಕ್ಕೂ ಕೂಡ ಇದರಿಂದ ಪರಿಹಾರಗಳು ಸಿಗ್ತವೆ, ಖಂಡಿತವಾಗಿ ಸಿಗ್ತವೆ. ಸಾಕಷ್ಟು ಜನ ಬರ್ತಾರೆ, ಬಟ್ ಮೂಲವಾಗಿ ನಾನು ಅದನ್ನು ಹೆದರ್ಸೋಕ್ಕೆ ಇಷ್ಟಪಡಲ್ಲ. ಧೈರ್ಯ ಬೇಕು ನಿಮಗೆ ಅಂದರೆ ಅದು ಶ್ರೀಚಕ್ರದ ಮೂಲಕ ನಿಮಗೆ ಸಂರಕ್ಷಣೆ ಸಿಗುತ್ತೆ. ಆದ್ದರಿಂದ ಅದಕ್ಕೂ ಸಾಕಷ್ಟು ಜನ ಬಂದಿದ್ದಾರೆ. ಅದಕ್ಕೆ ಈ ಶ್ರೀಚಕ್ರದಿಂದ ಇದೆಲ್ಲ ಸಮಸ್ಯೆಗಳಿಗೂ ಪರಿಹಾರಗಳು ಸಿಗ್ತವೆ. ಅಂದರೆ ಶ್ರೀಚಕ್ರದಿಂದ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಸಿಗುತ್ತೆ. A to Z. ನಮ್ಗೇನೇನು ಸಮಸ್ಯೆಗಳಿದೆಯೋ ಎಲ್ಲ ಸಮಸ್ಯೆಗೂ ಪರಿಹಾರ ಅಂತೂ ಖಂಡಿತ ಸಿಗುತ್ತೆ. ಬಟ್ ಸಣ್ಣದಕ್ಕಿಂತನೂ ದೊಡ್ಡದಕ್ಕೆ ಉಪಯೋಗಿಸ್ಕೊಳ್ಳೋದು ಒಳ್ಳೇದು ಅನ್ನೋದು ನನ್ನ ಮಾರ್ಗದರ್ಶನ. ಆಮೇಲೆ ಗುರುಗಳೇ, ಇತ್ತೀಚೆಗೆ ನೀವು ಹೇಳ್ತಾ ಇದ್ರಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಈ ನಡುವೆ ನನಗೂ ಮಾಡಿದ್ದಾರೆ. ಅವ್ರು ಏನಾನ ಸ್ವಲ್ಪ ಸಮಸ್ಯೆ ಬಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಅವರೇ ತಿಳ್ಕೊಂಡ್ಬಿಡ್ತಾರೆ. ಸೊ ಇದು ಅವ್ರ ಸಮಸ್ಯೆನಾ ಇಲ್ಲ ನಿಜವಾಗ್ಲೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುತ್ತಾ? ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ. ನನ್ನ ಅನುಭವ, 22 ವರ್ಷದ ಅನುಭವದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು 70% ಅವ್ರಿಗೆ ಮನೋರೋಗ ಥರ ಹತ್ಕೊಂಡ್ಬಿಟ್ಟಿರುತ್ತೆ. ನಿಜವಾಗ್ಲೂ ಅವ್ರಿಗೆ ಏನೂ ಇರೋದಿಲ್ಲ, ಬಟ್ ಅವರು ಥಿಂಕ್ ಮಾಡ್ತಾ ಇರ್ತಾರೆ ಆ ಥರ. ಜೈಸ ಚಿಂತನ್ ವೈಸ ಜೀವನ್ ಅಂತಾರೆ. ಓ, ನನಗೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟಿದ್ದಾರೆ, ಅದಕ್ಕೆ ನಂಗೆ ಎದೆ ಉರಿತಾ ಇದೆ, ಅದಕ್ಕೆ ನಂಗೆ ಹೊಟ್ಟೆ ನೋವ್ತಾ ಇದೆ, ಅದಕ್ಕೆ ನಾನು ಈ ಥರ ಹಿಂಗೆಲ್ಲ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿರ್ತಾರೆ. ಅದು ಕಾಯಿನ್ಸಿಡೆನ್ಸ್ ಕೂಡ ಇರ್ಬೋದು. ಈಗ ಟಿ ವಿಲಿ ಯಾರೋ ಒಬ್ಬರು ಹಾರ್ಟ್ ಅಟ್ಯಾಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಡಾಕ್ಟರ್ ಅಂದರೆ ಮುನ್ನೆಚ್ಚರಿಕೆ, ನಿಮ್ಗೆ ಹಾರ್ಟ್ ಅಟ್ಯಾಕ್ ಬರೋಕ್ಕಿಂತ ಮುಂಚೆ ಇಂತಿಂಥದ್ದೆಲ್ಲ ಗೋಚರ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಉದಾಹರಣೆ ತಲೆನೋವು ಅಂತ. ತಲೆನೋವು ಬಂದವನೇನು ಹಂಗದ್ ನನಗೂ ಹಾರ್ಟ್ ಅಟ್ಯಾಕ್ ಇರ್ಬೋದು ಮಾಡಿದ್ರೆ ಆ ಥರ ಮಾಡ್ತಾರೆ. ಅದೇ ಇಲ್ಲ, ನನ್ನ ಒಂದು ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ 70% ಯಾರಿಗೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿಲ್ಲ, ಬಟ್ ಅವ್ರು ತಿಳ್ಕೊಂಡಿದ್ದಾರೆ. ಅದು ಮನಸ್ಸಲ್ಲಿ ಬೇರೂರ್ಬಿಟ್ಟಿದೆ, ಅದು ನನಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅಂತ. ಬಟ್ 30% ಆಗಿರೋದು ಸತ್ಯ. ಅದು ನಿಜವಾಗ್ಲೂ ನೈಜವಾಗಿ ನಡೆದಿರುತ್ತೆ. ಬಟ್ ನೈಜವಾಗಿ ನಡೆದಿದೆ ಅಂತ ಅವರೆಲ್ಲ ಹೇಳೋದು, ಅದನ್ನ ನಾನು ಹೇಳಬೇಕು, ಗುರುಗಳೇ ತಿಳಿಸ್ಕೊಡ್ಬೇಕಾಗುತ್ತೆ. ಈಗ ನಿಮ್ಗೆ ಏನೋ ಕ್ಯಾನ್ಸರ್ ಇದೆ ಅಂತ ನಿಮಗೆ ನೀವು ತಿಳ್ಕೊಳ್ಳೋದಕ್ಕಿಂತ ಡಾಕ್ಟರ್ ಹೇಳಿದ್ರೆ ಅದಕ್ಕೊಂದು ಅಥೆಂಟಿಕೇಶನ್. ಅದು ಹೌದು. ನಿನಗೆ ನಾನೇ ಇಲ್ಲ, ನನಗೆ ಕ್ಯಾನ್ಸರ್ ಇದೆ ಅನ್ಕೊಂಡ್ರೆ ಅದೇನು ಅರ್ಥ? ನಿಜ. ಆದ್ರಿಂದ ಬಂದವರಿಗೆ ಹೇಳ್ತೀನಿ, ಕೆಲವರು ಹೇಳಿದ್ರು ಕೂಡ ಕೇಳಲ್ಲ.
ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತಾರೆ. ಇಂಥವ್ರಿಗೆ ಏನು ಹೇಳೋಣ. ಈ ಮೂಲಕ ನಾನು ಕೇಳಿಸ್ಕೊಂತ ಇದ್ದೆ, ಒಬ್ರು ಬಂದಿದ್ರು ಕ್ಲೈಂಟ್. ಸೊ ಆ ತರ ಸಮಸ್ಯೆಗಳು ಬಹಳಷ್ಟು ಜನಕ್ಕೆ ಅಂತವ್ರು ಏನ್ ಹೇಳಕ್ ಬಯಸ್ತೀರಾ ಗುರುಗಳೇ? ಅಂದ್ರೆ ಅವ್ರು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅವ್ರನ್ನ ಇದರಿಂದ ಆಚೆ ಬರ್ಬೇಕು? ಪಾಪ ಏನಾಗಿದೆ ಅಂದ್ರೆ 1 kg ಭಾರ ಹೊರೋದಕ್ಕೆ ಶಕ್ತಿ ಇಲ್ಲ, 100 kg ಭಾರ ಹೊತ್ಕೊಂಡ್ಬಿಟ್ಟವನು. ಅಂದ್ರೆ 1 kg ಹೊರಕ್ಕೆ ಶಕ್ತಿ ಇಲ್ಲ. ಹೌದು ಹೌದು. ಬಟ್ ಈಗ ಅವನಿಗೆ 1ರಿಂದ 99 ಗೊತ್ತಿಲ್ಲ, 100 ಅನ್ನೋದು ಮಾತ್ರ ಗೊತ್ತು. ನನಗೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟವ್ರೆ ಅಂತ. ಈ ಮಾಡಿಸಿದ್ದಾರೆ ಅಂತಾರಲ್ಲ, ಇಂಥವ್ರಿಗೆ ಏನು ಮಾಡೋದಕ್ಕಾಗೋದಲ್ಲ. ನಾನು 100 kg ಬಗ್ಗೆ ಮಾತಾಡಲ್ಲ, 1 kg ಬಗ್ಗೆಯಿಂದ ಶುರು ಮಾಡ್ತೀನಿ. ಮೊದಲು ಅದು ಬಿಟ್ಬಿಡು, ಹೌದಪ್ಪ ನಿನಗೆ ಮಾಡಿಸಿದ್ದಾರೆ, ಮೊದಲು 1 kg ಅಂದರೆ ಏನು ಅಂತ ತಿಳ್ಕೊಂಡು ಅಲ್ಲಿಂದ ಅವನಿಗೆ ನಿಧಾನವಾಗಿ ಮಾಡ್ತಾ 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 ಹೋದರೆ, ಒಂದು ಉದಾಹರಣೆ ಈಗ ನೀವು ನೋಡಿದ್ರಲ್ಲ, ಆತ ವಾಚ್ಮೆನ್ ಕೆಲಸ ಮಾಡೋದು, 12,000 ರೂಪಾಯಿ ಸಂಬಳ. ಅದು 10 ಗಂಟೆನೋ 12 ಗಂಟೆ ಮಾಡೋದು 15,000 ಸಂಬಳಿಸಿ. ಅವನು ಹೋಗಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ದಾನೆ ಅಂದರೆ ಜನರಲ್ ಆಗಿ ಥಿಂಕ್ ಮಾಡಿ, ಏನಿದೆ ಅಂತ ಕಿತ್ಕೊಳ್ಳೋಕೆ ಬ್ಲ್ಯಾಕ್ ಮ್ಯಾಜಿಕ್. ಹೌದು, ಏನೇನ ಇದ್ರೆ ಮಾಡಿಸ್ಬೋದೇನೋ. ಏನೋ ದುಡ್ಡಿದೆ, ಅವನ ಹತ್ರ ಜಮೀನಿದೆ, ಸೈಟ್ ಇದೆ, ಒಡವೆ ಇದೆ ಅಂತಂದ್ರೆ ಕಿತ್ಕೊಳ್ಳೋಕ್ಕೋಸ್ಕರ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬೋದು ಅಕಸ್ಮಾತ್. ಹಂಗಿಲ್ಲ ಅದು. ಬಟ್ ಏನೂ ಇಲ್ಲದಿದ್ರೆ ಇವನಿಗೆ ಯಾರು ಮಾಡ್ತಾರೆ ದುಡ್ಡು ಕೊಟ್ಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ನ? ಇವನೇನು ಮಿನಿಸ್ಟ್ರಾ, MLAನ, ಕೌನ್ಸಿಲರ, ಯಾವುದಾದ್ರೂ ಉನ್ನತ ಸ್ಥಾನಮಾನದಲ್ಲಿದ್ದಾನ, ಹುದ್ದೆಲಿದ್ದಾನ? ಇವನಿಗೆ ಏನಾದರೂ ಮಾಡಿಸಿ? ಏನೂ ಇಲ್ಲ. ಒಬ್ಬ ವಾಚ್ಮೆನ್ಗೆ ಯಾಕೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ತಾರೆ? ಆದರೆ ಅವ್ನು ತಿಳ್ಕೊಂಬಿಟ್ಟವ್, ನನಗೆ ನನಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಅನ್ಕೊಂಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಅದು ಖಂಡಿತವಾಗ್ಲೂ ಅದೆಲ್ಲ ಸೂಕ್ತವಾದಂಥದ್ದಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಎಲ್ಲದಕ್ಕೂ ಒಂದು ಸ್ಕೇಲ್ ಅಂತಿದೆ, ಅಂದರೆ ತಕ್ಕಡಿ ತೂಗೋದಕ್ಕೆ. ಆದರೆ ಮನಸ್ಸಿಗೆ ಯಾವುದು ಸ್ಕೇಲ್ ಇಲ್ಲ. ಅದು ಪ್ಲಸ್ಗೂ ಇನ್ಫಿನೈಟ್ ಲೆವೆಲಲ್ಲಿ ಹೋಗ್ತದೆ, ಮೈನಸ್ಗೂ ಇನ್ಫಿನೈಟ್ ಲೆವೆಲಲ್ಲಿ ಹೋಗ್ತದೆ. ಅದಕ್ಕೆ ಕಡಿವಾಣನೇ ಇಲ್ಲ. ಅದು ಕಾಡುಗುದ್ರೆ ಥರ, ಎಲ್ಲಿ ಬೇಕು ಹುಚ್ಕುದ್ರೆ, ಕಾಡುಗುದ್ರೆ ಅನ್ನೋದಕ್ಕಿಂತ ಹುಚ್ಕುದ್ರೆ ಅದು ಎಲ್ಲಿ ಬೇಕು ಅಲ್ಲಿ ಹೋಗ್ತಾ ಇರ್ತದೆ. ಅದಕ್ಕೆ ಎಲ್ಲೋ ಒಂದು ಕಡೆ ಕಡಿವಾಣ ಹಾಕಬೇಕು. ಅದು ಅವನಾದರೂ ಕಲ್ತ್ಕೊಳ್ಬೇಕು, ಇಲ್ಲ ಯಾರಾದರೂ ಗುರುಮುಖೇನಾದರೂ ತಿಳ್ಕೊಂಡು ಅವನು ಒಂದು ಫುಲ್ ಸ್ಟಾಪ್ ಮಾಡಬೇಕು. ಅದಕ್ಕೆ ನಾನು ಹೇಳೋದು, ನಮ್ಮ ಗುರುಗಳು ನನಗೆ ಹೇಳ್ಕೊಟ್ಟಿರೋದು ಇದ್ದೇನೆ, ನಾನು ಹೇಳ್ಕೊಡೋದು ಇದೆ. ಏನು ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು. ಏನು ಮಾಡಬಾರ್ದು ಜಗನ್ಮಾತೆ, ಏನು ಮಾಡಬೇಕು ಸರಸ್ವತಿ, ಹೇಗೆ ಮಾಡಬೇಕು ಲಕ್ಷ್ಮಿ. ಜಗನ್ಮಾತೆ ಬೇರೆ ಥರ ಕೆಲಸ ಮಾಡ್ತಾಳೆ, ಸರಸ್ವತಿ ಮರದ ಥರ ಕೆಲಸ ಮಾಡ್ತಾಳೆ, ಲಕ್ಷ್ಮಿ ಹಣ್ಣು ಥರ ಕೆಲಸ ಮಾಡ್ತಾಳೆ. ಅಂದರೆ ಫೈನಲ್ ರಿಸಲ್ಟ್ ಅವಳೇ ಕೊಡೋದು. ಬಟ್ ಜೀವನದ ಸಂಪೂರ್ಣ ರಹಸ್ಯ ಅಡಕವಾಗಿರೋದು ಏನು ಮಾಡಬಾರ್ದು, ಕಾಯ ವಾಚ ಮನಸ. ಅಂದರೆ ನಾವು ದೇಹದ ಮೂಲಕ ಮಾಡುವಂಥ ಕೆಲಸದಲ್ಲೂ ಮಾಡಬಾರ್ದು, ಮಾತಲ್ಲೂ ಕೂಡ ಆಡಬಾರ್ದು, ಮನಸ್ಸಿನಲ್ಲೂ ಕೂಡ ಯೋಚನೆ ಮಾಡಬಾರ್ದು. ಅದಕ್ಕೇನು ನಾನು ಕೊಡೋದು ಅಂದರೆ, ಮುಟ್ಟಬೇಕಾ ಮುಟ್ಟಬಾರ್ದ, ತಿನ್ಬೇಕಾ ತಿನ್ನಬಾರ್ದ, ಇಟ್ಕೋಬಾರ್ದ, ನೋಡಬಾರ್ದ. ಇದು ಆಹಾರದ ಬಗ್ಗೆ ಹೇಳ್ತಲ್ಲ. ಈಗ ಯಾವುದೋ ನೀವು ಒಂದು ಸೈಟ್ ತಗೋತಾ ಇದ್ದೀರ, ಅದನ್ನು ತಗೊಬೇಕಾ ತಗೊಳ್ಬಾರ್ದ? ಹೌದು. ಆ ಸೈಟ್ ತಗೊಂಡು ಎಷ್ಟೋ ಜನ ಹಾಳಾದವ್ರು ಇದ್ದಾರೆ. ನಾನು ನೋಡ್ದಂಗೆ ಒಂದು ಉದಾಹರಣೆ ಹೇಳ್ತೀನಿ. ಯಾರೋ ಆ ಮನೆಗೆ ಹೋದ ತಳ್ಳೋ ಗಾಡೀಲಿ ತರಕಾರಿ ಮಾಡೋ ಅಂಥವನು, ಆ ಮನೆಗೆ ಹೋದ್ಮೇಲೆ 2 ಹಣ್ಣು ಅಂಗಡಿ ಇಟ್ಟ, 20 ಇಟ್ಟ, 200 ಇಟ್ಟ, ಶ್ರೀಮಂತ ಆಗ್ಬಿಟ್ಟ. ಯಾರೋ ಇನ್ನೊಂದು ಈ ಮನೆಗೆ ಹೋದ, ಶ್ರೀಮಂತ, ಬಸ್ ಮಾರ್ದ, ಲಾರಿ ಮಾರ್ದ, ಡಿವೋರ್ಸ್ ಆಯಿತು, ಮಕ್ಳಿಗೆ ಹಾಕ್ಕೊಂಡು ಭಿಕ್ಷೆ ಬಿಡ್ತಾವನೆ. ಒಂದು ಸೈಟ್ ತಗೊಂಡು ಒಬ್ಬನಿಗೆ ಲಾಟ್ರಿ ಹೊಡೆದ್ಬಿಡ್ತು 1 ಕೋಟಿ. ಒಂದು ಸೈಟ್ ತಗೊಂಡು ಒಬ್ಬನಿಗೆ ಲತ್ತೆ ಹೊಡೆದ್ಬಿಡ್ತು, ನೇಣು ಹಾಕೊಂಡು ಸತ್ತ. ಅದು ಏನಕ್ಕೆ ಗುರುಗಳೇ ಆ ಥರ? ಇದು ಯಾಕೆ ಅಂದರೆ, ಆ ಸ್ಥಳ ನಿಮಗೆ ಹೊಂದ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿ ನೀವು ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಹೊಂದ್ಕೊಳ್ಳೋದು ಅಂದರೆ ಯಾವ ರೀತಿ? ಒಂದು ಎಕ್ಸಾಂಪಲ್, ಮನುಷ್ಯ, ನೀವು 10 ರೂಪಾಯಿ ಪೆನ್ ತಗೊಳ್ಳಿ, ಬರೀ ಪೆನ್ ಬಗ್ಗೆ ಹೇಳ್ತಾ ಇದ್ದೀನಿ. 10 ರೂಪಾಯಿ ಪೆನ್ ತಗೊಂಡು ನೀವು ಅದರಿಂದ ಬೆಳಿಬೋದು, ಉಳಿಬೋದು, ಅಳಿಬೋದು. ಮನುಷ್ಯನ 3 ದಾರಿ, 4ನೇದೇನಿಲ್ಲ. ನೀವು ಬೆಳಿತೀರಾ, ಇಲ್ಲ ಉಳಿತೀರಾ, ಇಲ್ಲಾಂದ್ರೆ ಅಳಿತೀರಾ. ಬೆಳೆಯೋದಕ್ಕೆ ಬೇರೆ ಬೇರೆ ಮಾರ್ಗದರ್ಶನ, ಕೆಲಸಗಳು, ಸಮಯ. ಉಳಿಯೋಕ್ಕೆ ಬೇರೆ ಬೇರೆ ಮಾರ್ಗದರ್ಶನ, ಕೆಲಸಗಳು, ಸಮಯ. ಇದು 2 ಮಾಡಲಿಲ್ಲ ಅಂದ್ರೆ ಉಳಿದಿರೋದೊಂದೇ, ಅಳದೆ ಅಳಿತೀರ. ಮನುಷ್ಯನಿಗೆ 3 ದಾರಿ ಇರೋದು. ಸ್ನೇಹ ಸಂಬಂಧದಲ್ಲಿ ಬೆಳಿತಾನೆ, ಉಳಿತಾನೆ, ಅಳಿತಾನೆ. ಇಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಬೆಳಿತಾನೆ, ಅಳಿತಾನೆ, ಉಳಿತಾನೆ. ಇಲ್ಲಾಂದರೆ ಆರೋಗ್ಯಕರವಾಗಿ ಬೆಳಿತಾನೆ, ಅಳಿತಾನೆ, ಉಳಿತಾನೆ. ಇದು 3 ಇರೋದು. ಈ 3 ಬಹಳ ಬಹಳ ಮುಖ್ಯವಾದಂಥ ಹಾದಿ, ಮನುಷ್ಯನ ಹುಟ್ಟದಾಗ್ಲಿಂದನೂ ಸಾಯೋವರೆಗೂ. ಈಗ ಇದನ್ನು ಏನು ಮಾಡಬೇಕು ಅಂದರೆ, ಆ ಸ್ಥಳದಲ್ಲಿ ಯಾವ ಥರ ಎನರ್ಜಿ ಇದೆ ನಿಮಗೆ ಗೊತ್ತಿಲ್ಲ. ನೀವೇನು ನೋಡ್ತೀರಾ? ಬಾಡಿಗೆ ಪರವಾಗಿಲ್ಲ, ಅಡ್ವಾನ್ಸ್ ಪರವಾಗಿಲ್ಲ, ನೀರಿದೆ, ಕರೆಂಟ್ ಇದೆ, ಅನುಕೂಲಗಳಿದೆ, ಗಾಳಿ ಬೆಳಕು ಚೆನ್ನಾಗಿದೆ ಅಂತ ನೋಡ್ತೀರಾ. ಇಷ್ಟು ಮಾತ್ರ ನೋಡಿದ್ರೆ ಸಾಧ್ಯವಾಗೋದಿಲ್ಲ. ಆ ಮನೆ ನಿಮಗೆ ಹೊಂದ್ಕೊಳ್ಬೇಕು. ಇದು ಸೂಕ್ಷ್ಮ ವಿದ್ಯೆಗಳು, ಬ್ರಹ್ಮ ವಿದ್ಯೆ, ಋಷಿ ವಿದ್ಯೆ ಅಂತ ಕರೀತಾರೆ. ಆ ಸೂಕ್ಷ್ಮ ವಿದ್ಯೆಗಳು ನಾನು ಕಲ್ತಿರೋದ್ರಿಂದ ನನಗೆ ಯಾರಾದರೂ ವಾರದಲ್ಲಿ ಒಂದು 3 ದಿವಸ ರೌಂಡಿಂಗ್ ಕೆಲಸ, ಇದು ತಗೊಳಪ್ಪ ಖಂಡಿತವಾಗ್ಲೂ ಬೆಳಿತೀಯ, ಇದು ತಗೋ ಉಳಿತೀಯ, ಇದು ತಗೋ ನೀನು ಅಳದೆ ಅಳಿತೀಯ. ಅದಕ್ಕೆ ಟೈಮಿಂಗ್ಸ್ ಕೂಡ ಕೊಟ್ಟು ಬಂದ್ಬಿಡ್ತೀನಿ, ಎಷ್ಟು ದಿವಸದಲ್ಲಿ ನೀನು ಅಳಿತೀಯ, ಈ 3 ದಾರಿಲಿ ಯಾವುದರಲ್ಲಿ ನೀನು ಅಳಿತೀಯ ಅನ್ನೋದನ್ನ ಅಲ್ಲೇ ಸ್ಪಾಟಲ್ಲೇ ಹೇಳ್ಬಿಡ್ತೀನಿ.
ಇದು ಏನಾಗುತ್ತೆ ಅಂದರೆ ಈ ಸೂಕ್ಷ್ಮ ವಿದ್ಯೆಗಳು ನಿಮಗೆ ಗೊತ್ತಾಗೋದಿಲ್ಲ. ಈಗ ಒಂದು ಉದಾಹರಣೆ, ರಕ್ಷಣೆ ಸಂರಕ್ಷಣೆಗೆ ವ್ಯತ್ಯಾಸ ತಿಳಿಸ್ತೀನಿ. ರಕ್ಷಣೆ ಅಂದರೆ ಡೋರ್ ಬೀಗ ಹಾಕ್ಬಿಟ್ಟು ಮಲ್ಕೊಳ್ತೀರ, ಯಾರೋ ಕಳ್ಳ ಬಂದು ಹೊಡ್ಕೊಂಡು ಹೋಗ್ಬಿಟ್ಟ ಕಳ್ಳತನ ಮಾಡ್ಕೊಂಡು, ಅಂದರೆ ಸಂರಕ್ಷಣೆ ಮಾಡಿಲ್ಲ. ಸಂರಕ್ಷಣೆ ಅಂದ್ರೆ ಏನು ಅಂದರೆ ಕಳ್ಳನೂ ಒಳಗೆ ಬರೋಕ್ಕೆ ಸಾಧ್ಯವಿಲ್ಲ. ಬರೀ ಬೀಗ ಮಾತ್ರ ಅಲ್ಲ, ಸಂರಕ್ಷಣೆ, ಅದಕ್ಕೆ ಪ್ರೊಟೆಕ್ಷನ್ ಲೇಯರ್ ಅಂತ ಕರೀತಾರೆ. ಒಂದು ಸ್ಥೂಲವಾದ ಪ್ರೊಟೆಕ್ಷನ್ ಏನು, ಡೋರು ಬೀಗ. ಈ ಸೂಕ್ಷ್ಮವಾದ ಪ್ರೊಟೆಕ್ಷನ್ ಏನಂದ್ರೆ ಸಂರಕ್ಷಣೆ. ಇದಕ್ಕೆ ಶ್ರೀಚಕ್ರ ಬಹಳ ಬಹಳ ಅನುಕೂಲ ಮಾಡಿಕೊಡ್ತದೆ. ಯಾವುದೇ ರೀತಿ ನಿಮಗೆ ರಕ್ಷಣೆ ಜೊತೆಗೆ ಸಂರಕ್ಷಣೆ ಕೂಡ ಬಹಳ ಬಹಳ ಅವಶ್ಯಕತೆ. ಆದ್ದರಿಂದ ಎಲ್ಲ ಮನೆಗಳು ಬೆಳೆಸೋದಕ್ಕೆ ಸೂಕ್ತ ಅಲ್ಲ. ಈಗ ನನಗೆ ಈ ಮನೆ ಸೆಟ್ ಆಗಲಿಲ್ಲ, ಇನ್ನೊಂದು ಮನೆ ಸೆಟ್ ಆಯಿತು. ಈಗ ನಿಮಗೆ ಈ ಮನೆ ಸೆಟ್ ಆಗ್ಬಿಟ್ಟಿದೆ, ನಾನು ಬಂದ್ರೆ ಆ ಮನೆ ಸೆಟ್ ಆಗಲ್ಲ. ಈ ಥರ ಎಲ್ಲ ನೋಡಿರ್ತೀರಲ್ಲ. ಒಬ್ರಿಗೆ ಆಗಿದೆ ಅಂದರೆ ಇನ್ನೊಬ್ರಿಗೆ ಆಗತ್ತೆ ಅನ್ನೋದು. ಅವರ ಫ್ರೀಕ್ವೆನ್ಸಿ ಎನರ್ಜಿ ವೈಬ್ರೇಷನ್ ಬೇರೆ, ನನ್ನ ಫ್ರೀಕ್ವೆನ್ಸಿ ಎನರ್ಜಿ ವೈಬ್ರೇಷನ್ ಬೇರೆ. ಎಷ್ಟೊಂದು ಮನೆಗಳು ನೋಡಿದ್ದೀನಿ, ಅವ್ರು ಯಾರು ಅಲ್ಲಿದ್ದರು ಆ ಮನೇಲಿ, ಪಾಪ ಏನೋ ಹೆಚ್ಚು ಕಡಿಮೆ ಆಗೋಯ್ತು, ಒಂದು ಸೂಸೈಡ್ ಕೂಡ ಆಗೋಯ್ತು. ಇನ್ನೊಬ್ರು ಯಾರೋ ಹೋದ್ರು, ಅವರು ಅದೇ ಥರ ಸೂಸೈಡ್ ಮಾಡಿಕೊಂಡ್ರು, ಅವರು ಖಾಲಿ ಮಾಡಿಬಿಟ್ರು. ಇನ್ನೊಬ್ರು ಬಂದರು, ಅದು 3ನೇ ಕೇಸು ಹಂಗೆ ಆಗೋಯ್ತು. ಯಾಕಿದು? ಇದು ಎಲ್ಲಿವರೆಗೂ ನಡೀತಾ ಇದೆ? ಬಂದವರೆಲ್ಲ 1 ವರ್ಷ ಇರ್ತಾರೆ, 1.5 ವರ್ಷ ಇರ್ತಾರೆ, ಮ್ಯಾಕ್ಸಿಮಮ್ 2 ವರ್ಷ ಇರ್ತಾರೆ ಒಂದೇ ಮನೇಲಿ.